ನಮ್ಮ ಹೊಲ್ದಾಗ ಪೀಕ್ ಎಲ್ಲ ಒಳ್ಳೆ ರೀತಿ ಐತಿ. ತೆಂಗಿನ ಗಿಡ ಅದಾವು, ಜ್ವಾಳ ಎಲ್ಲ ಪೀಕ್ ಬರೋಬ್ಬರಿ ಐತಿ. ಇವೆಲ್ಲ ಅಷ್ಟು ನನ್ನ ಮ್ಯಾಗ ಆರಾಮ್ ಮೇಂಟೈನ್ ಆಗತಿ. ನಮ್ಮ ತಮ್ಮ ಒಬ್ಬ ಡಿಗ್ರಿ ಕಲ್ತಾನ, ನೌಕರಿ ತೊಗೊಂಡ್ರೆ ಚಲೋ ಆಕತಿ. ಗುದ್ದಾಡಿ ಮತ್ತು ಹೊಲ ಕಡೆ ಬರ್ತದ. ಹೊಲದ ಮ್ಯಾಗನು ಪ್ರೀತಿ ಐತಿ ನಮ್ಮ ತಮ್ಮಗ ಅರ್ಜುನಗ. ಆದ್ರ ಹೇಳ್ಬೇಕು ಅವಾಗ ಸಾಲಿ ಕಲ್ತು ನೌಕರಿ ತಗೊಳ್ಳೋ ವ್ಯವಸ್ಥೆ ಮಾಡಿಸ್ಬೇಕು ಅವಾಗೀಗ. ನಮ್ಮ ಹುಡುಗ ಇಲ್ಲೇ ಎಲ್ಲಾರ ಇರ್ಬೇಕು. ನಮ್ಮ ಅರ್ಜುನ ಒಟ್ಟು ಏನ್ರ ಕೆಲಸ ಮಾಡ್ತಿರ್ತಾನ. ನಾವು ಹೇಳಿಕ್ಕೂ ಒಟ್ಟು ತನಗೆ ಏನು ತಿಳಿತೈತೆ ಕೆಲಸ ಮಾಡ್ಕೊಂತ ಒಟ್ಟು ಅಲ್ಲಿ ಇದ್ದ ಹುಡುಗ ನಮ್ಮ ಹುಡುಗ ಕರೀನಿ ಎಲ್ಲದ ಅರ್ಜುನ. ಅರ್ಜುನ ನಮ್ಮ ಅಣ್ಣ ಬಂದ ಒದರ್ದಂಗ ಇಲ್ಲದ ನೀನು ಏನ ಇಲ್ಲೇ ಅದಾನೇನ ಏನ ಇಲ್ಲೇ ಅದನ್ ಬಾ. ಏನು ಮರ ಎಷ್ಟು ಹುಡುಕಾಡ್ತೀನಿ, ಏನ್ ಮಾಡಾಕ್ತಿದ್ದಿ ಕೆಲಸ? ಬಾ ಇಲ್ಲೇ ತೆಂಗಿನ ಗಿಡದವು ಸಾಯ್ಟ್ ಒಣಗಿದ್ವು ಅವು ಕೆಳಗ. ಅದಕ್ಕೆ ಅವನ್ನ ಕೇಳತ್ತಿಗೆ ಆಗ್ತಿದ್ನಿ. ಅವನ್ನ ಹೇಳನ ಯಾಕೆ ಹುಡ್ಕೊಂಡ್ ಬಂದೆ? ನಮ್ಮ ಅರ್ಜುನ ನಮ್ದೆಲ್ಲ ಸಾಕಷ್ಟು ಐತಿ. ಅಜ್ಜಾರು ಹಿರಿಯಾರು ನಾವು ನೀನು ಒಟ್ಟರು ದುಡ್ದು ರಗಡ್ ಮಾಡ್ಕೊಂಡೇವ್ ನಾವು. ನಮ್ಮ ಮನ್ಯಾಗ ಒಬ್ಬ ದೊಡ್ಡ ಹುದ್ದೆ ಒಳಗೆ ಬರುವಂಥ ವ್ಯವಸ್ಥೆ ಇರಲಿ. ನೀನು ಸಾಲಿ ಕಲಿಯೋ ಒಳ್ಳೆ ರೀತಿ ಸಾಲಿ ಕಲಿ. ಡಬಲ್ ಡಿಗ್ರಿ ನಿಂದೀಗ. ನಿನ್ನ ಡಬಲ್ ಡಿಗ್ರಿ ಕಲ್ತಾರೆ ಯಾರು ಹೊಲ್ದಾಗ ಬಂದು ಇಷ್ಟು ಮಾಡಕ್ಕೆ ಹೋಗುದಿಲ್ಲ ಅವರು. ನೀ ಶಾನೆ ಅದಿ, ಹೊಲ ಕಡೆನೂ ಅಭಿಮಾನ ಐತಿ. ಮತ್ತೆ ಒಳ್ಳೆ ವಿದ್ಯೆ ಇದ್ದು ಸಾಲಿ ಒಳಗೂ ದೊಡ್ಡ ದೊಡ್ಡ ಗ್ರ್ಯಾಜುಯೇಟ್ ಅದಿ. ನೀನು ಡಬಲ್ ಡಿಗ್ರಿ ಐತಿ, ನೌಕರಿ ತಗೊಳ್ಳೋಂಥ ವ್ಯವಸ್ಥೆ ಮಾಡ್ಬೇಕು ನೋಡಪ್ಪ. ಅಲ್ಲ ನಾ ನೌಕರಿ ಮಾಡೋದೇನ್ ದೊಡ್ಡಾಗಲ್ಲ. ಅರ್ಜಿ ಹಾಕಿನಿ ಅಂದ್ರೆ ಸದ್ಯ ನೌಕರಿ ಬರ್ತೈತಿ. ಗೌಡ ಮಾಡಿದ ದಬ್ಬಾಳಿಕೆ ನೋಡ್ಬೇಕಾರ ಒಬ್ಬನ ಬಿಟ್ಟು ಹೆಂಗ್ ಹೋಗ್ಲಾನ. ಹಿಂದ ಅವ ಏನ ಮಾಡಿದ್ದ ನಮಗ್ ಮೋಸ, ಈಗೂ ನಮ್ಮ ಮ್ಯಾಲ ಅಷ್ಟ ಅವ ದ್ವೇಷ ಮಾಡಾಕತ್ತಾನ. ಅದಕ್ಕ ನಾ ನೌಕರಿಗೆ ಹೋದ್ನಿ ಅಂದ್ರ ಏನ್ ನಮ್ಮ ಮ್ಯಾಲ ವಿಷಾಕಾರ್ತನೋ ಗೊತ್ತಿಲ್ಲವ. ಅದಕ್ಕ ನಾನಿನ್ ಬೆನಗಲಾಗಿ ಇಲ್ಲೇ ಇರ್ಬೇಕು ನಾನು. ಅದ್ರ ಬಗ್ಗೆ ತೆಗಲಿಕ್ಕೆ ಕೆಲ್ಸ್ಕೋಬೇಡ ನೀನು. ಅವರು ಯಾವಾಗಿದ್ರು ದುಷ್ಟತನ ಮಾಡೋರು ದುಷ್ಟತನದೊಳಗೆ ಬಂದಾರ. ಅವ್ರು ಇಷ್ಟು ನಮ್ಮ ಮ್ಯಾಗ ಇಷ್ಟು ಗೌಡ ಕಾರ್ಕೊಂಡನಂದ್ರೆ ನಮ್ಮ ಮ್ಯಾಗ ನಾವು ಏನಾರ ಕಡಿಮೆಗೇವನ? ನಮ್ಗೆ ಏನು ಬೇಕೆಲ್ಲ ಸಿರಿ ಸಂಪತ್ತು ಎಲ್ಲ ಕೊಟ್ಟಾನ. ಏನು ದುಡುಕಿ ಎಲ್ಲ ಚಂದಾಗಿ ಒಳ್ಳೆ ರೀತಿ ದುಡುಕಿ ಮಾಡೇವಿ. ಮತ್ತು ಹೊಳ್ಳೆ ಅವ್ಗೆ ಏನಾರ ಚಲೋ ಆಗೈತೆ ಅಂತ ಮಾಡಿ ಅವ್ನ ಕೆಟ್ಟ ಅಭಿಪ್ರಾಯದ ಮ್ಯಾಗ ಊರನ್ನಾರು ನೋಡ್ತಾರ, ನಮ್ಮನ್ನ ಏನಾರ ನೋಡ್ತಾರ. ನಮ್ಮ ಒಳ್ಳೆ ದನಕ್ಕೆ ನಮಗೆಲ್ಲ ಸಿರಿ ಸಂಪತ್ತು ಎಲ್ಲ ಬರೋಬ್ಬರಿ ಐತಿ. ಈ ಸಾಲಿ ಕಲಿ, ನೌಕರಿ ಒಳ್ಳೆ ರೀತಿ ನೌಕರಿ ತೊಗೊಂಬರೋಂಥ ವ್ಯವಸ್ಥೆ ನೀ ಮಾಡ. ಆ ನೌಕರಿ ಬಂದ್ಮ್ಯಾಗ ಮತ್ತು ಊರಾಗಿನ ಇನ್ನೂ ಒಳ್ಳೆ ಕೆಲಸ ಮಾಡಾಕ ಮತ್ತು ಜನರಿಗೆ ಸಹಾಯ ಮಾಡಾಕ ನಮ್ಗೆ ಹೆಲ್ಪ್ ಆಗತಿ. ಅಲ್ಲೇನ ಆಯ್ತು, ನೀ ಹೇಳ್ದಂಗೆ ಕೇಳ್ತೇನೆ. ನೌಕರಿಗೆ ಹೋಗೋದಾತ ಹೋಗ್ತೇನೆ ನಾನು. ನೀನು ಮತ್ ನಾ ಹೇಳ್ದಂಗೆ ಕೇಳ್ಬೇಕಟ್. ಮತ್ತೆ ಆಯ್ತು, ಕೇಳೋದಲ್ಲ ಹೇಳ್ದಂಗೆ ನಾನು ಕೇಳ್ತೇನೆ. ಏನ್ ಹೇಳೋದು ನೋಡೋದು ಕೇಳೋಣ. ನೀನು ಒಂದ್ ಕನ್ನೆ ನೋಡಿ ಮದ್ವಿ ಮಾಡ್ಕೊಂಡೆ ಅಂದ್ರೆ ನನಗೂ ಹೋಗಾಕ ಒಂದ್ ಧೈರ್ಯ ಇರುತ್ತ. ನೀನ್ ಒಬ್ಬನ ಬಿಟ್ಟು ಹೋಗೋ ಬದ್ಲಿ ಒಂದ್ ಕನ್ನೆ ನೋಡಿ ಮದ್ವಿ ಮಾಡಿಬಿಟ್ರೆ ನಿನಗೂ ಒಂದ್ ಜೋಡ್ ಅಂತ ಇರುತ್ತೆ. ಅಂದ್ರೆ ನಾನು ನಿಶ್ಚಿಂತೆಯಿಂದ ಹೋಗಾಕ ನನಗೂ ಅನುಕೂಲ ಆಗತ್ತೇನ. ನೀ ಹೇಳೋದು ಕರೆ ಐತಿ, ಅದ್ರ ಕನ್ಯದ ಅಭಾವನೂ ಐತಿ. ಅದ್ರಾಗ ನೋಡೋಣ. ನೀ ಹೇಳ್ತಿಲ್ಲ, ನಿನ್ನ ಮಾತನ್ನು ನಡೆಸ್ತೇನೆ. ನನ್ನ ಮಾತು ನೀ ನಡೆಸ್ಕೊಡ. ನೀನು ನೌಕರಿ ತಗೊಳ್ಳೋ ವ್ಯವಸ್ಥೆ ಅರ್ಜಿ ಹಾಕಿ ಚಲೋ ನೌಕರಿ ಬರುವಂಥದ್ದು ನೀ ಮಾಡ. ನೀನ್ ಹೇಳ್ತಿಲ್ಲ ಅದ್ರ ಪ್ರಕಾರ ನಾವು ಈ ಕನ್ಯೆ ನೋಡಾಕ್ ನಿಂದ್ರು ಮುಂದೆ ಏನಾಕತಿ ಮಾಡೋಣ. ಆದ್ರೆ ನಿನ್ ಸಾಧನೆ ನೀ ಮಾಡಬೇಕ. ಆಯ್ತ ಬಂದಿಲ್ಲ ನೀನು, ಹಂಗ ಬಂದಿರ್ಬೇಕ. ನಡಿ ಊಟ ಮಾಡಿ ಕಾಸ ಅಲ್ಲೇ ಮನ್ಯಾಗ ಕುಂತ್ಕೊಂಡ್ ಮಾತಾಡೋಣ. ನೀ ಏನಂತಿಯಲ್ಲ ಅದ ನೋಡೋಣ. ಹಿರಿಯರಿಗೆ ಹೇಳಿ ಕಾಸ ನೀ ಹೇಳ್ದಂಗ ನಾ ನೋಡ್ಕೊಂತೇನೆ, ನಾ ಹೇಳ್ದಂಗ ನೀ ನೋಡ್ಕೊ ಬಾ. ಆಯ್ತ ಹಂಗಾರ ಹೋಗುನು, ಮನ್ಯಾಗ ಕುಂತ್ ಮಾತಾಡೋಣ ಅಲ್ಲೇ. ನೀ ಲಗ್ನದ್ ಮಾತ್ರ ಮತ್ ಮರಿಬೇಡ. ಅದನ್ನ ಮೊದಲ ಅದನ್ನ ಚಾಲೂ ಮಾಡೋ ವ್ಯವಸ್ಥೆ ಮಾಡಿ. ನೀ ಏನ್ ಬಿಡ್ತೇನೆ ಮರ. ನೀ ಕಲ್ತ್ರ ನೌಕರಿ ಬಂದ್ರ ಸಾಗೈತ್ ನಮಗೀಗ. ಸೌಕಾರ ಎಲ್ಲಿದ್ರಿ? ಬರೀಲಟ ಕೆಲ್ಸ ಐತ್, ಬರೀಲಿ ಬಂದ್ರ ಬರೀಲಿ. ಸೌಕಾರ ಗಾತಾತ್ರಿ ಅಪ್ಪ, ಗಾತಾತ. ಏನಾತ್ ಲೆಕ್ಕುಂಟೆ? ಗೌಡ್ರು ಒತ್ತಾರ್ರಿ. ಏನ್ ಓದ್ತಾರ? ಹೊಲ್ದಾಗ ಒಟ್ಟು ಒತ್ತಾರ್ರಿ. ನೀ ನಿಧಾನ ಗೋಯಕ ಅಷ್ಟೇ ಗಾಬಾಗಿ ಬಾಯ್ಲಿ ನೋಡು ಬಾರ. ನೋಡಿದಿಲ್ಲ ಗೌಡನ್ ದಬ್ಬಾಳಿಕೆ. ಈಗ ನಾ ಹೋಗಿ ಅವ್ನ್ ಭೇಟಿ ಆಗೇ ಬರ್ತಾನ. ಮತ್ತೀಗ ನೀನ ದುಡ್ಕಾಕ್ ಹೋಗ್ಬೇಡ. ನಾ ಎಲ್ಲಾ ವಿಚಾರ ಮಾಡೋನು. ನಾ ಸಂಜೆ ಮುಂದ್ ಹೋಗಿ ಮ್ಯಾಗಿನ ಹೊಲಕ್ಕ ನೋಡ್ಕೊಂಡ್ ಬರ್ತೇನೆ. ಅವ್ ಏನೇನ್ ಮಾಡ್ಯಾರ ನೋಡ್ಕೊಂತೇನೆ. ನೀನ ನೌಕರಿ ಹೋಗವ. ನೀವು ಕೇಸು ಎಲ್ಲಿಗಾಡ ಹತ್ತ ಬಂದ್ರ ಮತ್ತ ಇನ್ವೆಸ್ಟಿಗೇಷನ್ ಇದ್ದಲ್ಲಿ ಸಮಸ್ಯೆ ಆಕಾವ್ ನಮ್ಗ ನೌಕರಿದಾರಿಗೆ. ನಾನು ಮ್ಯಾಗ ಹೋಗಿ ನೋಡ್ಕೊಂಡ್ ಅದನ್ನ ಸುದ್ ಮಾಡಿ ನಾಳೆಗೆ ಹಿರಿಯರ್ ಕೂಡಿಸಿ ಅದೇನೈತಿ ಸಮಕ್ಷಮ ವಿಚಾರ ಮಾಡೋಣ. ಅವ್ರನ್ನ ಬಾ ಹೋಗ್ ಬಾ. ಹಗ್ಗು ಹಡ ಇಷ್ಟೆಲ್ಲಾ ತೇಕೋತ ನಾ ನಾಟಕ ಮಾಡ್ಕೊಂಡ್ ಬಂದಿದ್ದ ಸಾರ್ಥಕ ಆಗ್ಲಿಲ್ಲಪ್ಪ. ಇವ್ ಗೌಡಗ ಸಾವ್ಕಾರಾಗ ಬೆಂಕಿ ಹಚ್ಬೇಕು, ನಾನು ಖುಷಿಯಿಂದ ಇರ್ಬೇಕಂತ ಅಂದ್ರ ಉಪಯೋಗ ಆಗ್ಲಿಲ್ಲಪ್ಪ. ಏನ್ ನಾ ಮಾಡಿದ ನಾಟಕ ಎಲ್ಲ ಉಪಯೋಗ ಆಗ್ಲಿಲ್ಲ. ಈ ನಮ್ಮನಿ ಗೌಡ ಹೇರ್ಕೊಂಡ್ ಗಾಡಿ ಮ್ಯಾಗ ಹೋಗ್ಬಿಡ್ತಾನ. ನಾವು ಹಂಗ ದಾಸ್ ಹೇರ್ಕೊಂತ ನಾವ್ ಹೋಗ್ಬೇಕ. ಪಾಂಡ್ಯ, ಹೇಳ್ರಿ ಸಗರ. ಎಲ್ಲದೀನಿ? ಬಂದ ಬಿಟ್ಟೆ. ದೋಳದಾಗ ಬರ್ಬೇಕಪ್ಪ. ಅಲ್ಲಿ ಬರಾಕತ್ತೇನಲ್ರಿ, ನಾನ್ ನಿಮ್ ಬೆನ್ನತ್ತಿ ಬಂದಾಗತ್ತೇನ್ರಿಪ್ಪ. ಹೇಳ್ರಿ ಸಗರ. ದೋಳ ಬರ್ಬೇಕಪ್ಪ. ಹಿಂಗ್ ಮಾಡಿದ್ರೆ ಹೆಂಗದ? ಅಲ್ರಿ ನೀವು ನಿಮ್ ಹಿಂದಿಂದ ಬರಾತೇನಲ್ಲ ನನ್ನ. ಅಲ್ಲ ಆಯ್ತ. ಈಗ ಮ್ಯಾರ್ಯಾಗ ನೋಡಿದಲ್ಲ ಅಲ್ಲಿ,
ಅಲ್ಲಿ ಒಟ್ಟು ಬರಬರಿ ಆಗೈತನ ಅದು ಎಲ್ಲಾ ಬರೋಬ್ಬರ ಐತ್ರಿ ಒಂದಿಟ್ಟು ಹೋಗೈತಿಲ್ಲ ಅವ್ನು ಅಲ್ಲಿ ಹೋಗೈತ್ರಿ ಅವ್ರು ಹೊಲ್ದಾಗ ಹೋಗಿ ಮುಂದ್ಕತ್ ಹೋಗ್ಯಾವ್ರಿ ಅವ್ನ ತಿಂಡಿ 4,000 ಮುಂದ್ ಹೋಗ್ಯಾವ್ರಿ ತಿಂಡಿ ಸಾವುಕಾರ ಅಂತ ತಿಂಡಿ ಏ ಆಗೈತ್ರಿ 4,000 ಒತ್ತೆ ಬಿಟ್ಟೇವಿ ಈಗ ಹೋಗೈತಿಲ್ಲ ಹೋಗೈತಿ ಒಟ್ಟ ಅದನ್ನ ನೋಡ್ಕೊಂತಾರ ನೀ ಬದು ಅಲ್ಲ ಬೋದು ವರ್ಷ 4,000 ಒತ್ತೆ ಬಿಡು ಅಂತದನ್ನ ಒಟ್ಟ ಅವ್ರ ಹೊಲಕ್ ಬಂದ್ರ ನನಗ್ ಹೇಳ್ಬೇಕು ನೋಡ ಆಯ್ತು ಹೇಳ್ತೇನೆ ಸಾವ್ಕಾರ ಈಗ ಆತ ಈಕಿ ಆಕಿ ದೊಡ್ಡ ಮನೆ ಆಕಿ ನಿಮ್ನ ಕೇಳಾತಿದ್ಲು ಮನೆ ಅಲ್ಲ ನಿಮ್ನ ಕೇಳಿ ಅಲ್ಲ ಹೊಲಕ್ ಏನಾರು ಬಂದಿದ್ಲನ ಬಂದ್ ಕೇಳಿ ಸಾವ್ಕಾರ ಕೇಳಿಲ್ಲ ಒಂದಿಟ್ಟು ಹಂಗಾರ ನೋಡ್ತೀರ ಹಂಗ ಬಂದಾಗ ಹೇಳ್ತೇನೆ ಆಯ್ತ ಈಗ ಆಳ್ಗಳು ಏನೇನ್ ಮಾಡಾತಾವ ನೋಡ್ಕೊಂಡ್ ಬರ್ಬೇಕ ಆಯ್ತು ನೋಡ್ಕೊ ಹೇಳ್ತ ಸಾವ್ಕಾರ ಅವ್ ಎಣ್ಣಾಣಿ ಇದ್ರ ನಾವ್ ಹಾಕಿದ್ನಿ ಇಲ್ಲ ಬಂದಿಲ್ಲ ನಾಳೆ ಮಾಡ್ಬೇಕಂತಾರ ಅಂತಂದಾರ ಬಂದಾಗ ಹೇಳ್ತ ಆಯ್ತಾಯ್ತಾಯ್ತು ಪಾಂಡೆ ಹೇಳ್ರಿ ಸಾವ್ಕಾರ ಈಗ ಅವ್ ಧರ್ಮಣ್ಣ ಅದಲ್ಲ ಹ್ಞೂನ್ರಿ ಅವ್ ಧರ್ಮಣ್ಣ ತಮ್ಮನ್ನ ನೌಕರಿ ಕಳ್ಸಾಕ್ ಪ್ರಯತ್ನ ಮಾಡಾತಾನವ ಅವ ಅರ್ಜುನ್ ಅನ್ನು ಹುಡುಗಿದ್ನಲ್ಲ ಹ್ಞೂನ್ರಿ ಅವನ ಬಟ್ ಅವ್ ನೌಕರಿಗೆ ಹೋಗ್ಬಾರ್ದ ಒಟ್ಟ ಹೋಗ್ಲಾರ್ದ ಮಾಡುದ್ರಿ ಸಾವ್ಕಾರ ಅದಕ್ಕ ಈಗ ಒಡ್ ವರ್ಷದ ಅವ್ರ ನ್ಯಾಯಕ್ ಬರ್ಲಿ ಅಂತ ಒಡ್ ವರ್ಷ ಒಟ್ಟ ನ್ಯಾಯಕ್ ಬಂದ್ರ FIR ಮಾಡಿಸಿ ನೀವ್ ಒಂದಿಟ್ ಅವ್ ಬರ್ಲಿ ಫೋನ್ ಹಚ್ಬಿಡ ನನಗ ನಾ ಹೇಳ್ಬಿಡ್ತಾರ್ರಿ ಸೀದಾ ಸ್ಟೇಷನ್ ಹೋಗಿ ಅವ್ನ ಆ ಹುಡುಗನ ಮೇಲೆ ಕಂಪ್ಲೇಂಟ್ ಕೊಟ್ಬಿಡ್ತೇನೆ ಒಟ್ಟ ನೌಕರಿ ಹೋಗ್ಬಾರ್ದ್ರಿ ಬಟ್ ನೌಕರಿ ಒಟ್ಟ ಮುಂದಿಗ್ ಬರ್ಬಾರ್ದ್ರಿ ಅವ ಒಟ್ಟ ಯಾಕಂದ್ರ ಅಷ್ಟ ಇದು ಐತಿ ಯಾಕಂದ್ರ ಈಗ ಅವ್ ಫ್ಯಾಕ್ಟ್ರಿಗಳು ಹ್ಞೂನ್ರಿ ಎಲ್ಲೆಲ್ಲಿ ನಮ್ ಫ್ಯಾಕ್ಟ್ರಿಗಳು ಅದಾವ ನಮ್ಮ ಆಳುಗಳು ನಮ್ಮ ಹೊಲ್ಲಾನ ಆಳುಗಳು ಕರ್ಕೊಂಡು ಹ್ಞೂನ್ರಿ ಒಟ್ಟ ತಾನ ಕೆಲಸ ಮಾಡ್ಸೋಕತ್ತಾನ ಹೌದ್ರಿ ಹಂಗ ಮಾಡತ್ತನ್ರಿ ಬಟ್ ನಂದು ಮನಿತಾನ ಇಳ್ತಾರಕ್ ಬರ್ಲಿ ಅಂತ ಪ್ರಯತ್ನ ಮಾಡತ್ತಾನ ಒಟ್ಟ ಅದನ್ನ ಮುಂದಿಗ್ ಬರ್ಲಾರ್ದ ಮಾಡೋಣ್ರಿ ಒಟ್ಟ ಬಟ್ ಅವ್ರನ್ನ ಹತ್ತಗ್ಬೇಕು ಏನಾರ ಪರಿಸ್ಥಿತಿ ಒಳಗ ಅವ್ರನ್ನ ಹತ್ತಗ್ಬೇಕು ಹಾಗೆ ಮಾಡೇ ಯಾಕಂದ್ರ ಆ ಹುಡುಗ ಸಾಲಿ ಕಲ್ತಾನ ಯಾಕಂದ್ರ ಬಾಳ ಕಲ್ತಾನ್ರಿ ಸಾವ್ಕಾರ ತಹಶೀಲ್ದಾರ DC ಆದ ನಮಗಳಾಗಲ್ಲ ಒಟ್ಟ ಹೋಗ್ಲಾರ್ದ ಮಾಡೋಣ್ರಿ ಒಟ್ಟ ಬಟ್ ಅವ್ ಬಣ್ಣ ಅಂದ್ರ ನಾನು ತಿಳಿಸ್ ನಾ ಫೋನ್ ಹಚ್ತೇನೆ ಆಯ್ತು ಅಷ್ಟ್ ಮಾಡ ಹ್ಞೂನ್ರಿ. ಈಗ ಏನೈತಲ್ಲ ಅವ ಕನ್ಯಾ ನೋಡಾತಾನ ಧರ್ಮಣ್ಣ ಹೌದ್ರಿ ನೋಡಾತಿದ್ದೆ ಮಂದಿ ಹೋಗಿ ಬಂದಾರ್ರಿ ಅದು ಎಲ್ಲಿ ನೋಡ್ತಾ ನೋಡ ಹ್ಞೂನ್ರಿ ಅದು ಒಟ್ಟ ಅದಕ್ಕೆ ಅಡ್ಡ ಮಾಡ್ಬೇಕು ನಾನ ನಿಮ್ ಫೋನ್ ಮಾಡ್ತೇನ್ರಿ ಹೋಗಿ ಬಂದಿನ ನಾ ಫೋನ್ ಮಾಡ್ಬಿಡ್ತೇನ್ರಿ ಅಷ್ಟ್ ಮಾಡ್ಬೇಕು ಹೇಳ್ತೇನೆ ಒಟ್ಟ ಏನಾರ ಮಾಡಿ ಅದಕ್ಕೆ ಅಡ್ಡ ಪಡಿಸ್ಬೇಕು ಒಟ್ಟ ಮಾಡೇ ಬಿಡ್ತೇನ್ರಿ ನಾನ ಈಗ ಓಕೆನೆ ಮೀಟಿಂಗ್ ಐತಿ ನಂದು ಹೋಗಿ ಬರ್ರಿ ನೀವು ಹೋಗಿ ಬರ್ರಿ ಮೀಟಿಂಗ್ ಐತಿ ಓಕೆನೆ ಮತ್ತ ಅವ ಇವ್ ಸಾವುಕಾರ ನಾಳಲ್ಲವ ಕಂಟೆ ಅಗ್ದಿ ನಮ್ಗ್ ಬಾಳ ದೋಸ್ತಿರಿ ಹೌದಾ? ಬಾಳ ದೋಸ್ತಿರಿ ನೋಡ್ ಮತ್ತ ಬಾಳ್ ನಮ್ಗೆ ಇನ್ನ ಸಂಜೆ ಮುಂದ ಹಂಗಾರ ಇವತ್ ಸಂಜೆಕ ನಮ್ಮ ಫಾರ್ಮಸಿ ಕರ್ಕೊಂಡ್ ಬಾವನ್ ಮತ್ತ ಇದೆಲ್ಲ ಬೇಕ್ರಿ ಮತ್ತ ಎಲ್ಲ ಐತಲ್ಲ ನಮ್ಮ ಫ್ರಿಜ್ನಾಗ ರಗಡ್ ಸಾಕಷ್ಟು ಐತಿ ಆಯ್ತ ಆದ್ರ ನೋಡ್ ನಂಬಿಕೆ ಅವನ್ ಮ್ಯಾಲ ಮತ್ತ ಅವ್ ನೋಡ್ರಿ ಅವಂಗ ನಮಗ್ ಬಾಳ ನಂಬಿಕೆ ರೀ ಎಲ್ಲಾ ಸುದ್ದಿ ಅವ್ನ್ ತಂದ್ ನಮ್ಗೆ ಹೇಳ್ತಾನ್ರಿ ಅವ ಅವ್ರ ಮನ್ಯಾಂದ ಎಲ್ಲಾ ಸುದ್ದಿ ಬರ್ಬೇಕು ಎಲ್ಲಾ ಸುದ್ದಿ ಸಂಜೆ ಮುಂದ್ರಿ ಎಣ್ಣೆ ಹೊಡಿ ಒಂದ್ ದಿನ ಅಷ್ಟ್ ಮಾಡ ಬಣ್ಣವ ಕೂಡ ಏನ್ ನೋಡಿ ಎದಕ್ ಬಂದಾನ ವಿಚಾರ ಮಾಡ ಆಯ್ತು ಹೇಳ್ತಾನ ವಿಚಾರ ಮಾಡಿ ಇದು ಮಾಡ ನಾನ್ ಮೀಟಿಂಗ್ ಹೋಗಿ ಹೋಗಿ ಬರ್ರಿ ಸಾಯಂಕಾಲ ಅವ್ನ್ ಕರ್ಕೊಂಡ್ ಬಂದ್ಬಿಡ ಕರ್ಕೊಂಡ್ ಬರ್ತಾನ್ರಿ ಆಯ್ತು ನಾನ್ ಅದ ನೋಡ ಪಾಂಡೆ ಅದ ನೋಡಲ್ಲಿ ನಮ್ಮ ಕಾಯಾಗತ್ತ ನೋಡ ಬಾರೋ ಕಂಟಪ್ಪ ನಮಸ್ಕಾರ ಕೊಂಡನ ಬಾ ನಮಸ್ಕಾರ ಬಾ ಆರಾಮದಿಲ್ಲ ಆರಾಮಪ್ಪ ಆರಾಮ ಮತ್ತ ನೀ ಆರಾಮದಿಲ್ಪ ಆರಾಮದ ನೋಡ್ರಿ ಹೇಳ ಆ ಗಂಗಿ ಜನ ಸುದ್ದಿ ಮಾಡಿ ಹೇಳಿದ್ದೀನಿ ಏನಂತ ಏನ್ ಮಾಡಿದಿ ಸೂತ್ ಮಾಡ್ಯಾನಲ್ಲ ಮಾಡಿ ಆಗೇತಾಳದ ಮತ್ತೆ ಅಂದ ಸಂಜಿಕ್ ಬಂದ್ಬಿಡ ಇವತ್ತ ಮತ್ತ ಮತ್ತ ಗಂಡ ತಿರ್ಸೆಂಟ್ ಅದಾರಂತಲ್ಲ ಮತ್ತೆ ಕುಸ್ತಿ ಹಿಡ್ಯಾಕ್ ಹೋಗಿರ್ತಾನವ ಸಂಜಿಕ್ ಹೋಗಿರ್ತಾನ ಗಡ್ಡಿ ಮನಿಗೆ ಕುಸ್ತಿ ಹಿಡ್ಯಾಕ್ ಹೋಗಿರ್ತಾನವ ಆಯ್ತ ಆಯ್ತು ಹೋಗ್ಯಾ ಬಿಡ್ ನೋಡಿ ಹಂಗಾರ ಬಂದ ಬಿಡ ಆಯ್ತ ನೋಡಿ ಹೋಗ್ಯಾ ಬಿಡ್ ನೋಡಿ ಕಂಟಪ್ಪ ನೋಡಿಲ್ಲ ಗಂಗಿ ಮನಿ ನಿಮ್ ಸಾವ್ಕಾರ ಮನಿ ಬಾಜುನ ಐತಿ ಮತ್ತ ಆಕಿ ಗಂಡ ಇಲ್ಲದ್ ನೋಡಿ ನಮ್ಗ ಫೋನ್ ಹಚ್ಚಿ ಹೇಳೇಬಿಡ ಇವತ್ತು ಹೇಳೇ ಬಿಡ್ತಂತ ಹೇಳ್ಬಿಡ ಹೋಗ್ಯಾ ಬಿಡು ಅಂತ ಆಯ್ತ ನಾ ಫೋನ್ ಹಚ್ಚತ್ಲೆ ಮನಿಯೊಳಗ್ ಬಂದ್ ಹಾಕೊಡೋದು ಒಂದೇ ಕೆಲಸ ಬಂದ ಬಿಡ್ತಂತ ಕಂಟಪ್ಪ ಅಷ್ಟ ಮಾಡ ಸಂಜಿಕ್ ವ್ಯವಸ್ಥೆ ಅಲ್ಲ ನಿನಗೆ ಮಾಡ್ಸಲಾರ್ದಾಗ ಆಗ್ತೇನ ವ್ಯವಸ್ಥೆ ಸಾವ್ಕಾರ ಬಾಟ್ಲಿಗೆ ಅಲ್ಲಿ ಇವತ್ತು ಆಗೇ ಬಿಡ್ಲಿ ಅದು ಆಯ್ತು ಆಯ್ತು ನಾ ಅದನ್ನೇ ತಲೆ ಕೆಡ್ಸ್ಕೊಬಿಡ ಆಯ್ತು ಆಯ್ತು ನಾ ಕಾವಲ್ ಕಾಯ್ತೀನಿ ಆಯ್ತು ಆಯ್ತು ಗೌಡ್ರ ನೀನಿ ನಿಮಗ್ ಫೋನ್ ಹಚ್ಚಕ್ ಹೋದ್ನಿ ಹತ್ಲೇ ಇಲ್ಲ ಇವತ್ ರಾತ್ರಿ ಫೋನಿಗೆ ಹಚ್ಚಾರ ಇಲ್ಲಿಗೆ ಬಂದ್ಬಿಟ್ಟೆ ನೋಡ್ರಿ ಬಾ ಕಲ್ಯಾಣಿ ಈ ರಾತ್ರಿನ ಬಂದಿನ ಹಂಗಾರ ಹಾ ರೀ ಆಯ್ತು ಬಾ ಇದು ನಮ್ದು ಹೊಲ ಇದೆ ಇಷ್ಟು ಊರ್ ಮುಂದಿನ ಹೊಲ ಇದೆ ಅಲ್ಲಿ ಮ್ಯಾಲ ಹೊಲ ಬೇರೆ ಐತಿ ಆಯ್ತು ಏನ್ ಇಷ್ಟ ಅವಸರ ಭೇಟಿ ಆಗಕ್ಕ ನಾನು ಮೊನ್ನೆ ಫೋನ್ ಹಚ್ಚಿದ್ನಲ್ಲ ಅರ್ಜೆಂಟ್ ನಿನಗ ಒಂದು ವಿಷಯ ಐತಿ ಮಾತಾಡೋದು ಅದ್ರ ಸಂಬಂಧ ನಿನಗೆ ಹಚ್ಚಿದ್ದೆ ನಾನು ಈಗ ಅದನ್ನ ಚರ್ಚೆ ಮಾಡೋಣ ಈಗ ಅದಕ್ಕ ಅರ್ಜೆಂಟ್ ಫೋನ್ ಮಾತಾಡ್ಬೇಕಂದ್ರೆ ನೀ ಇಲ್ಲಿಗೆ ಬಂದ್ಬಿಟ್ಟಿ ಅದು ಚಲೋ ಆತ ಅದೇನ್ ಹೇಳ್ರಿ ಗೌಡ್ರೆ ನೀವ್ ಹೇಳಿದಕ್ಕೆ ಯಾವ್ದಕ್ ಹೂ ಅಂದಿಲ್ಲ ರೀ ನಾನು ಎಲ್ಲದಕ್ಕೂ ಹೂ ಅನ್ಕೊಂಡ ಬಂದಿನಲ್ಲ ಒಟ್ ನನ್ ಕೈ ಬಿಡಕ್ ಹೋಗ್ಬೇಡ್ರಿ ನೀವ್ ಹೆಂಗ್ ಅಂತೀರಿ ಹಂಗ ನಾ ಕೇಳ್ಕೊಂಡ್ ಹೋಗ್ತೀನಿ ಆಯ್ತು ಕಲ್ಯಾಣಿ ಅಷ್ಟ ಮಾಡೋದು ಕಲ್ಯಾಣಿ ಈಗ ನೋಡಿಲೆ ಇಲ್ಲಿ ನಮ್ಮ ಊರ ಒಬ್ಬ ಧರ್ಮಣ್ಣ ಅಂತೇಳಿ ಸಾವ್ಕಾರ ಅದಾನ ಅವ್ರದೊಂದು ಫ್ಯಾಕ್ಟ್ರಿ ಐತಿ ನೀನು ಓ ಕ್ಯಾಸ ನಾನು ಅನಾಥೆ ನಾನು ಬಡವಿ
ನನಗೆ ಯಾರು ತಂದೆ ತಾಯಿ ಇಲ್ಲ, ನನಗೆ ಯಾರು ಬಂಧು ಬಳಗ ಇಲ್ಲ, ನನಗೊಂದು ಕೆಲಸ ಕೊಡ್ರಿ ಅಂತೇಳಿ ನೀನು ಅವ್ರಿಗೆ ದುಂಬಾಲು ಬಿದ್ದು ಆ ಫ್ಯಾಕ್ಟ್ರಿ ಒಳಗೆ ನೀ ಏನಾರು ಮಾಡಿ ಕೆಲಸ ಗಿಟ್ಟಿಸ್ಕೋಬೇಕು. ಅದು ನಿನ್ನ ಕೆಲಸ. ಗೌಡ್ರ ನಾ ಫ್ಯಾಕ್ಟ್ರಿ ಕೆಲ್ಸಕ್ಕಂಕರ್ ಹೋಗ್ತೀನಿ, ಆದ್ರ ಆ ಫ್ಯಾಕ್ಟ್ರಿ ಕೆಲ್ಸದಿಂದ ನಾ ಹೋಗೋದ್ರಿಂದ ನಿಮಗೇನ್ ಲಾಭ ರೀ? ಕೆಲಸಕ್ಕೆ ಹೋಗೋದ್ರಂತ್ರ ನನಗ ಒಂದಲ್ಲ ಎರಡು ಫಾಯ್ದೆ ಇದಾವ. ಏನಂದ್ರ ಒಂದ್ ವಿಷಯ, ಅವ್ರ ಮನೆ ಮೇಲೆ ನಮಗಿದ್ದ ಒಂದು ವೈಷಮ್ಯ, ಅವ್ರ ಮನಿತನನ್ನ ಯಾವ್ದೋ ರೀತಿಯಿಂದ ನಾ ಮುರಿಬೇಕು. ಈಗ ಹಂಗ ಅವ್ರು ಮುರಿಯುವಂತ ಪೊಸಿಷನ್ ಇಲ್ಲ, ಯಾಕಂದ್ರೆ ಬೆಳೆದ್ ಬಿಟ್ಟಾರ ಈಗ ಅವ್ರು. ಯಾಕಂದ್ರೆ ನನ್ನ ಲೆವೆಲಿಗೆ ಬೆಳೆದ್ ಬಿಟ್ರ. ಆ ಕಾರಣಕ್ಕೆ ಏನೈತಲ್ಲ, ನೀ ಅವ್ರ ಮನಿ ಫ್ಯಾಕ್ಟ್ರಿ ಒಳಗೆ ಹೋಗಿ ಕೆಲಸಕ್ಕೆ ಸೇರಿ ಆ ಮನಿ ಮಾಲಕನ್ನ ನಿನಗೆ ಮದುವೆ ಮಾಡಿ ಕೊಡ್ಬೇಕು. ನಿನ್ನ ಮದುವೆ ಮಾಡಿ ಕೊಟ್ಟಿಂದ ನನ್ನ ಸೇಡ್ ತಿಳಿಸುವಾಗ ನನಗೆ ಅನುಕೂಲ ಆಕತಿ. ಇದೊಂದು ನಂದು ವಿಚಾರ. ಅದಕ್ಕೆ ನಿಂದು ಸಂಪೂರ್ಣ ಬೆಂಬಲ ನನಗೆ ಬೇಕು. ನಿಂದು ಮುಂದಿನ ಜವಾಬ್ದಾರಿ ಎಲ್ಲ ನನ್ನ ಮೇಲೆ. ಗೌಡ್ರ ನಾ ಇಷ್ಟ್ ದಿನ ನಿಮ್ ಮ್ಯಾಲ ಇಟ್ಟಿರೋ ಪ್ರೀತಿ ಪ್ರೇಮ ಎಲ್ಲ ಏನಾತ್ರಿ? ಅದು ನೀವು ಬ್ಯಾರೆದವ್ರಿಗೆ ಮನಿಗ್ ಹೋಗ ಅನ್ನಾತಿರಿ. ಹಂಗಿದ್ರ ನನ್ನ ಗತಿ ಏನ್ರಿ? ನನ್ ಮುಂದಿನ ಭವಿಷ್ಯ ಏನ್ರಿ? ನಾಳೆ ಅವ್ರಿಗೆ ಏನಾದ್ರು ಗೊತ್ತಾದ್ರೆ ಅವ್ರ ನನ್ನ ಹಿಡಿದು ಹೊರಕ್ ಹಾಕಂಗಿಲ್ಲ ಅಂತ ಏನ್ ಗ್ಯಾರಂಟಿ ಐತ್ರಿ? ಕಲ್ಯಾಣಿ, ನೀ ಅದ್ರ ಬಗ್ಗೆ ವಿಚಾರ ಮಾಡ್ಬೇಡ. ಯಾಕಂದ್ರ ಅವ್ರದ್ ಮನಿತನದ ಎಲ್ಲಾ ಪೂರ್ತಿ ಸರ್ವನಾಶ ಮಾಡಿ ನೀನು ಹೊರಗಡೆ ಬಂದೆ ಅಂದ್ರ ನಿನ್ನ ರಾಣಿ ಹಂಗ್ ನೋಡ್ಕೋ ಜವಾಬ್ದಾರಿ ನಂದೈತಿ. ನೀ ಅದ್ರ ಬಗ್ಗೆ ವಿಚಾರ ಮಾಡ್ಬೇಡ. ಒಟ್ಟ ಅವ್ರ ಮನಿತನ ಅನ್ನೋದು ಛಿದ್ರ ಆಗ್ಬೇಕು. ಅವ್ರ ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಬರ್ಸ್ಕೊಂಡ್ ನೀ ಹೊರಗಡೆ ಬಂದೆ ಅಂದ್ರ ಮುಂದ ಜವಾಬ್ದಾರಿ ನಂದೈತಲ್ಲ. ನೀ ಏನು ವಿಚಾರ ಮಾಡ್ಬೇಡ. ಆಯ್ತ್ ಬಿಡ್ರಿ ಗೌಡ್ರ, ನೀವ್ ಹೇಳ್ದಂಗ ನಾ ಅವ್ರ ಮನಿಗ್ ಹೋಗ್ತೀನಿ, ಅವ್ರದ್ ಮದ್ವೆ ಆಗ್ತೀನಿ, ಆಮೇಲೆ ಅವ್ರ ಆಸ್ತಿನೂ ನನ್ನ ಹೆಸರನ್ನೇ ಬರ್ಸ್ಕೊಂಡ್ ಬರ್ತೀನಿ. ಆಮೇಲೆ ನೀವ್ ಕೈ ಕೊಡಂಗಿಲ್ಲ ಅನ್ನೋದು ಏನ್ ಗ್ಯಾರಂಟಿ? ನನಗ್ ಭಾಷೆ ಕೊಡ್ರಿ. ನೋಡ್ ಕಲ್ಯಾಣಿ, ಈ ಭಾಷೆ ಆನಿ ಪ್ರಮಾಣ ಇವೆಲ್ಲ ಈಗ ಇದ್ರ ಮೇಲೆ ನಂಬಿಕೆ ಇಲ್ಲ. ಬಟ್ ನನ್ನ ಮ್ಯಾಲ ನಿನಗ್ ಗೊತ್ತೈತಲ್ಲ, ಕಾಲೇಜ್ ಕಲಿಯುವಾಗಿಂತ್ರ ನಾವ್ ಹೆಂಗ್ ನಡ್ಕೊಂಡಿವ್ ಅನ್ನೋದು ನಿನಗ್ ಗೊತ್ತೈತಿ. ನಾ ನಿನಗ ಆಶ್ವಾಸನೆ ಪೂರ ಕೊಡ್ತೇನೆ. ನೀ ಏನ್ ಅದ್ರ ಬಗ್ಗೆ ವಿಚಾರ ಮಾಡ್ಬೇಡ. ನಿನ್ನ ನಾ ಕೊನೆವರೆಗೂ ನೀನ್ ಸರಿಯಾಗಿ ನೋಡ್ಕೊಂಡು ಹೋಗೋ ಜವಾಬ್ದಾರಿ ನಂದೈತಿ. ಈ ಆಸೆ, ಇವು ಪ್ರಮಾಣ, ಇವು ಆನಿ ಇದ್ರ ಮೇಲೆ ನನಗೆ ನಂಬಿಕೆ ಇಲ್ಲ. ನಿನಗೆ ಅದು ಆ ವಿಷಯ ಗೊತ್ತೈತಿ. ಈ ಗೌಡ ಹೆಂಗ್ ಬದುಕ್ಯಾನ ಅನ್ನೋದು ಗೊತ್ತೈತಿ ನನಗೆ. ಈ ಗೌಡ ಕತ್ನ್ಯಾಗ ಇರ್ತಾನ, ಇದ್ರ ನೆನಪಿಟ್ಕೋ. ನಿನ್ನ ಕೊನೆವರೆಗೂ ಸರಿಯಾಗಿ ನೋಡ್ಕೊಂಡು ಹೋಗೋ ಜವಾಬ್ದಾರಿ ನಂದೈತಿ. ಕಲ್ಯಾಣಿ ನಡಿ, ಈಗ ನಿನ್ನ ಬಸ್ ಹತ್ತಿಸಿ ಹುಬ್ಳಿ ಮಠ ಬರ್ತಾನೆ. ಹುಬ್ಳಿ ಬಂದು ನಿನ್ನ ಟ್ರೈನ್ ಹತ್ತಿಸಿ ನಾನು ವಾಪಸ್ ಬರ್ತಾನೆ. ಕಾರ್ ತೊಗೊಂಡು ಹೋಗ್ಬಿಡು ನಡಿ. ನಡಿ. ಗೌಡ್ರ ಅದಾರನಪ್ಪ ಒಳಗ? ಬರ್ರಿ ಚೇರ್ಮನ್ರ, ಅದಾರ ಬರ್ರಿ. ಬರ್ರಿ ಆಯ್ತಾಯ್ತು, ಬನ್ನಿ ಬನ್ನಿ. ಬರ್ರಿ, ಕುಂದ್ರ ಬರ್ರಿ. ಕುಂದ್ರ. ಚೇರ್ಮನ್ರ ಗೌಡ್ರ ಮುಕ್ಕೊಂಡಾರ. ಕರೆದ್ ಬರ್ತೇನೆ ಸರ್. ಆಯ್ತು, ಕರಿಯಪ್ಪ. ಗೌಡ್ರ ಚೇರ್ಮನ್ ಬಂದಾರ. ಚೇರ್ಮನ್ ಬಂದಾರ, ಬರ್ರಿಪ್ಪ. ಯಾರ? ಚೇರ್ಮನ್ ರೀ. ಚೇರ್ಮನ್ ಬಂದಾರ. ಕುಂದ್ರ ಅಂತ ಹೇಳಿ ಬನ್ನಿ. ಚೇರ್ಮನ್ರ ಏನ ದೂರ ಬಂದಂಗ? ಚೇರ್ಮನ್ರ ಏನ್ ಕೆಲಸ? ಆಯ್ತು, ಕುಂದ್ರಿ. ಒಂಚೂರು ನೀರ್ ತಗೊಂಬರ್ಪ ಚೇರ್ಮನ್ರ. ಚೇರ್ಮನ್ರ ಹೇಳ್ರಿ, ನಿಮ್ ವಿಷಯ ಏನ್ ಬಂದಿತ್ತು, ಏನ್ ಕೆಲಸ ತಿಳಿಸ್. ಅದ್ರಾಗ ಈಗ ಧರ್ಮನಿಲ್ಲ ನಿಮ್ಗೆಲ್ಲ ಅನ್ಬೋದಲ್ಲ ಸ್ವಲ್ಪ ಏನೋ ಒಂದ್ 3 ಸಾಲ ಏನೋ ಮಧ್ಯಾಹ್ನ ಅದಕ್ಕ ಸ್ವಲ್ಪ ನೋಡ್ಕೊಂಡು ಸರಿ ಮಾಡ್ಬಿಡ್ರಿ. ಯಾಕೆ ನ್ಯಾಯ ಆಗ್ಬಾರ್ದ್ರಿ? ಯಾಕೆ ನಿಮ್ಗ ಹೊಂದಾಡ್ಕೊಂಡು ಹೋಗ್ರಿ, ಸರಿ ಮಾಡ್ಬಿಡ್ರಿ. ಚೇರ್ಮನ್ರ ಒಂದ್ಸರಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅವ್ನೆ ಗೌಡ ಮನಿಗೆ ಇರತನ ಮಾಡಕ್ ದೊಡ್ಡರಾಗ್ರಿ. ಹೇಳ್ರಿ ಅವ್ನಿಗೆ ಸಾವುಕಾರ, ಇನ್ನೂ 4 ಸಾಲ ನಮ್ಮ ಹೆಚ್ಚಿಗೆ ಬರ್ತಾವ, ಇನ್ನೂ ಓದ್ತೀವಿ ಅಂತೇಳಿ. ಏನ್ ಅವ್ನು ತಿಂಡಿದ್ರ ಸಾವುಕಾರನ ಬಾ ನಮ್ಮ ಮನೆಗೆ. ಯಾಕ್ರಿ ದೊಡ್ಡರ ಬಾಳ ಆದ್ರಿನ ಒಂದ್ಸರಿ ಗ್ರಾಮ ಪಂಚಾಯತಿ ಇದು ಆಗುತ್ತೆ ಅಂದ್ರೆ ನಿಮಗ ಕೊಂಬ್ ಬಂದ್ಬಿಡ್ತಾವ ನಿಮ್ಗೆ ಗೌಡ್ರ ಮನೆಗೆ. ಅಲ್ರಿ ಗೌಡ್ರ, ನೀವು ಆರಿಸಿ ಕಳಿಸಿ ಚೇರ್ಮನ್ ಇವ. ನಿಮ್ ಮನಿಗೆ ಹೆರದ ಮಾಡಕ್ ಬರೋ ಮಾತೀಗ. ನೋಡ್ರಿ ತಿಳ್ಕೊರಿ, ಈಗ ನಮ್ಮ ಮನೆ ಆಳು ಸತ್ಯಾಗ ಮಾತಾಡುವಂಗ ಗೌಡ್ರ ಗತ್ ಅನ್ನೋದು ಏನಂತ ಗೊತ್ತೈತಿ ನಿಮಗ? ಅಲ್ರಿ ಊರ್ ಗೌಡ್ರು ನಿಮ್ನ ರೊಕ್ಕ ಹಾಕಿ ಎಲ್ಲ ಎಲೆಕ್ಷನ್ ಮಾಡಿ ಚೇರ್ಮನ್ ಮಾಡ್ಯಾರ. ಅವ್ರ ಮನೆಗೆ ಹೆರದ ಮಾಡಕ್ ಬರ್ತೀರಿ ನಿಮ್ಗ? ಏನ್ 3 ಸಾಲ ಗೊತ್ತಿರೇನಾತ್ರಿ ನಮ್ ಗೌಡ್ರೆ? ಆಯ್ತ್ರಿ ಗೌಡ್ರ, ಅವ್ರು ಸಾವುಕಾರ ಹೇಳಿದ್ರ ಅಂತೇಳಿ ನಾ ಬಂದಿದ್ದೇನ್ರಿ. ನಾ ಬಂದಿದ್ದ ತಪ್ಪಾಗೈತ್ರಿ. ನಾ ನಡೀತೇನ್ರಿ, ಬರ್ತೇನ್ರಿ.
ಸಾವ್ಕಾರ ಅದಾರಪ್ಪ ಒಳಗ ಬರ್ರಿ ಹೌದ್ರಾ? ಹೌದಾ ಹಂಗಾರ ಇಲ್ಲಿ ಒಳಗ್ ಕರ್ಕೊಂಬ ಅವ್ರನ್ನ ಮತ್ತೆ ಅಲ್ಲಿ ಯಾಕೆ ಕುಂದ್ರಸಿವ ಬರ್ರಿ ಸರ್ ಒಳಗ್ ಬರ್ರಿ ಅದಾರಪ್ಪ ಒಳಗ ಹಾ ಬರ್ರಿ ಸರ್. ನಮಸ್ಕಾರ ಸಾವ್ಕಾರ. ನಮಸ್ಕಾರ ಕುಂದ್ರಿ. ಹಾ ಏನ ಹ್ಮ್. ಪೋಸ್ಟ್ ಮಾಸ್ತರ್ ಯಾಕೋ ಫೋನ್ ಹಚ್ಚಾಕತ್ತಾನ ಪೋಸ್ಟ್ ತನ ಹೋಗಿ ಬರ್ತಾನೆ ನಾನು ಹಂಗಾರೆ ಹೋಗಿರಪ್ಪ. ಚೇರ್ಮನ್ ಬಂದಾರ ಮಾತಾಡ್ರಿ ಅವ್ರ ಜೋಡಿ ನಾ ಎಲ್ಲ ಬಗ್ಗೆ ಚೇರ್ಮನ್ರ ನಟ ಹೋಗಿ ಬರ್ತಾನೆ ಚಾ ಕುಡಿದು ಹೋಗ್ರಿ ಹಂಗಾರ ಆಯ್ತಾಳ್ರಿ. ಗೌಡ್ರಂತೆ ಕಳ್ಸಿದ್ವಲ್ಲ ಏನ ಮಾತಾಡಿದ್ರಿ ಗೌಡ್ರ ಹೊಳೆ? ನೋಡ್ರಿ ನಾನ ಗೌಡ್ರ ಹತ್ರ ಹೋಗಿದ್ರಿ. ನಾವ್ ಅನ್ಕೊಂಡಷ್ಟ ಅಷ್ಟು ಸುಲಭ ಇಲ್ರಿ ಅವ್ರ. ಇನ್ನೂ ಅವ್ರ ತರಪ್ದಾಗ ಅದಾರ್ರಿ ಅವ್ರ. ಸುಮ್ನ ನೀವು ಅವ್ರ ಗೂಡೆ ಜಗಳಕ್ಕೇನ್ ಹೋಗ್ಬೇಡ್ರಿ, ಅನುಸರಿಸ್ಕೊಂಡ ನೀವ ಸರಿ ಮಾಡ್ಕೋಬೇಕ್ ನೋಡ್ರಿ ಅದನ್ನ. ಯಾಕಂದಿ ಬಾಳ ದೊರಪ್ನಾಗ ಅದಾರ್ರಿ ಅವ್ರು. ಯಾವಾಗಿದ್ರು ನಾವು ಸಹನೆಯಿಂದ ಅದಾವ್ರಿ. ಅಂದ್ರೆ ಧರ್ಮ ಕರ್ಮ ಎಲ್ಲ ಅದನ್ನ ನೋಡ್ಕೊಂಡ್ ಕಸ ಅಷ್ಟೆಲ್ಲ ನೋಡಿದಾಗ ನಾವ್ ಇಷ್ಟ ಇಂಪ್ರೂವ್ಮೆಂಟ್ ಆಗಿವ್ರಿ ನಾವು. ಅವ್ ಗೌಡ್ರ ಗತೆ ಮಾಡಿದ್ರ ನಾವ್ ಹಾಳಾಗಿ ಹೋಗ್ತಿದ್ವಿ. ನೀವ್ ಅಂದಂಗ ಒಂದ್ ಬರತ್ತಲ್ರಿ ಅವ್ರು ಬಾಳೆ. ಅಲ್ರಿ ಅವ್ರಿಗೆ ದೇವ್ರಾನ ಶಿಕ್ಷೆ ಕೊಡ್ಬೇಕ್ರಿ. ಹೌದ್ರಾ? ಅವ್ರ ದರಪ್ದಾಗ ಅದಾರ್ರಿ ಅವ್ರ. ಅವ್ರ ಏನಾಗೋದ್ ಆಗಿಲ್ರಿ ಶಿಕ್ಷೆ ಅವ್ರಿಗೆ. ಮತ್ ಮುಂದೆ ಇದಕ್ಕ ಏನ್ ಮಾಡೋದ್ರಿ ವ್ಯವಸ್ಥಾ? ಸಾವ್ಕಾರ ಅವ್ರ ಗೂಡೆ ಗುದ್ದಾಡಕ್ ಹೋಗ್ಬೇಡ್ರಿ ನೀವು. ಕಾನೂನ್ ಪ್ರಕಾರ ಏನೈತಿ ಅಳತೆ ಮಾಡಿ ಸರ್ವೆ ಮಾಡ್ಕ್ಯಾಟ ಕಲ್ಲು ಉಗಿಸ್ಕೊಂಡ್ ಬಿಡ್ರಿ. ಸುಮ್ನ ಅವ್ರ ಗೂಡಿ ಯಾಕೆ ಗುದ್ದಾಡ್ತೀರಿ ನೀವು? ಸ್ವಲ್ಪ ಬಿರುಸ್ ಜನನ ಅವ್ರ, ಹಾನ್ರಿ. ಅಷ್ಟ್ ಮಾಡಿ ಬಿಡ್ರಿ ನೀವು. ಸುಮ್ನ ಯಾಕ ಗುದ್ದಾಡ್ತೀರಿ ಅವ್ರ ಗೋಡೆ? ಸರ್ವೆ ಮಾಡ್ಸ್ಕೊಂಡ್ ಸರ್ವೆ ಮಾಡೋದ ಬೆಸ್ಟ್ ರೀ. ಸುಮ್ನ ಯಾಕ್ರಿ ಅವ್ರ ಗೋಡೆ? ಅಷ್ಟ್ ಮಾಡುನ್ರಿ ಚೇರ್ಮನ್ರಾಗ. ಅಷ್ಟ ಮಾಡ್ರಿ ಅಂತ ನಾನು. ಆಯ್ತಲ್ರಿ. ಚೇರ್ಮನ್ರ ನಮ್ ತಮ್ಮ ಅಟ್ ಬರ್ತಾನ್ರ ಸ್ವಲ್ಪ ಬರ್ಬೋದ್ ಈಗ. ಹಾ. ಪೋಸ್ಟಿಗೆ ಹೋಗ್ಯಾನ. ನೀವು ಒಟ್ಟ ಚಾ ಕುಡ್ದಾರ ಹೋಗಿರಿ ಅಂತ ಸ್ವಲ್ಪ ಕುಂದ್ರಿ. ಆಯ್ತು. ಅರ್ಜುನ ಏನ ಅವಸರ ಮ್ಯಾಗ ಹೋಗಿದ್ದಲ್ಲ, ಕೆಲ್ಸ ಏನದ? ಅದು KS ಇಂದ ಇಂಟರ್ವ್ಯೂ ಲೆಟರ್ ಬಂದತ್ತೆ ಅದಕ್ಕೆ ಹೋಗಿದ್ನೆ, ನಾಳೆಗೆ ಬರ್ಬೇಕಂತ. ಹೌದಾ? ಅರ್ಜುನ ನಮ್ಮ ತಂದೆ ತಾಯಿ ಆಶೀರ್ವಾದ, ನಮ್ಮ ಹಿರಿಯರ ಪುಣ್ಯಲಿದ್ದ ನಮ್ಗ ಇಂಟ್ರ್ಯೂ ನಿನಗೇನ್ ಬಂದತ್ತಲ್ಲ ಚಲೋ ಅದ. ನೌಕರಿ ಅದ. ನಮ್ಮ ಹಣೆ ಬರದೊಳಗ ಒಳ್ಳೇದಾತ. ಅದ ಹಣೆ ಬರನು ಚಲೋ ಐತ್ ನಮ್ದ. ಚೇರ್ಮನ್ರ ನಮ್ಮ ತಮ್ಮಂದ ಇಂಟ್ರ್ಯೂ ಬಂದತ್ರಿ ನೌಕರಿದ್ರಿ. ಹೌದ್ರಿ. ಈಗ ಮಾತಾಡಿದ್ವಲ್ರಿ ಅದು ದೇವ್ರ ಒಳ್ಳೇರಿಗೆ ಒಳ್ಳೇದ ಮಾಡ್ತಾನ. ನೀವ ಬರೋಬರ್ ಇಷ್ಟ ಆಗೈತ್ ನೋಡ್ರಿ ತಮ್ಮ. ಅರ್ಜುನ ಈಗ ಚೇರ್ಮನ್ರ ಅದಾರ, ಈಗ ನೀನು ಅದಿ. ಒಂದ್ ವಿಷಯ ಐತಿ, ನೀವ್ ಹೂ ಅಂದ್ರ ಮುಂದ್ವರ್ಸೋಣ. ಅದನ್ನ ಹೇಳ್ಬೇಕಾಗೈತಿ. ಹೇಳಣ ಏನದ ನಮ್ ಮುಂದೆ ಹೇಳಕ್ ಮುಂಚೆನ ಏನ್ ಹೇಳ. ಸಾವ್ಕಾರ ಏನ್ ಹೇಳ್ರಲ್ಲ ಅದ ನಮ್ ಮುಂದ್ ಹೇಳಾರಂತ ಅಂತದ್ ಏನೈತ್ರಿ ವಿಷಯ? ನಾವು ನಿಮ್ ಮನೆಯವ್ರ ಇದ್ದಾಗ ಹೇಳ್ರಿ ಅದ ಏನ್ ವಿಷಯ, ನಾವು ಅಷ್ಟು ತಿಳ್ಕೊಳ್ಳೋಣ. ಇವ್ ನಮ್ ತಮ್ಮ ಏನಂದಿದ್ದ ಅಂದ್ರಿ, ನೀ ಲಗ್ನ ಮಾಡ್ಕೋದಾರ ನಾನ್ ನೌಕರಿ ಹೋಗ್ಯಾನ ಅಂತಂದಿದ್ದ. ಅದಕ್ಕಾಗಿ ಈಗ ಅವ್ನ ನೌಕರಿ ಇಂಟ್ರೂನು ಬಂತು. ಇದ ಈಗ ಅವ್ನ ಮನ್ಸಿನ ಪ್ರಕಾರ ನಾವ್ ಈಗ ನಮ್ ಲಗ್ನ ದಟ ಮಾತಾಡ್ಬೇಕ್ರಿ. ಮತ್ ಕನ್ಯಾ ಎಲ್ಲಾರ ನೋಡಿರೇನ್ರಿ? ಎಲ್ಲಿ ನೋಡಿಲ್ರಿ. ಚೇರ್ಮನ್ರ ನಮ್ಮ ಫ್ಯಾಕ್ಟ್ರಿಯಾಗ ಒಂದ್ ಹುಡುಗಿ ಅನಾಥ ಹುಡುಗಿ ಬಂದತ್ರಿ. ನೀವಿಬ್ರು ಒಪ್ಪಿದ್ರ ಅಂದ್ರ ಹುಡುಗಿನ ಒಂದಿಟ್ಟು ಕೇಳ್ಕೊಬೇಕಂತ ಮಾಡಿದ್ರಿ. ಹೌದ್ರಾ? ಏನ ಅನಾಥ ಹುಡುಗಿ ಆದ್ರ ಆಗೋಲ್ಲಕ ನಮ್ ಮನಿತನಕ್ ಹೊಂದುವಂತಕ್ಕಿದ್ರ ಸಾಕ. ಲಗ್ನ ಆದ್ರ ಸಾಕ್ ನಂಗ. ನಾ ನಾಳೆ ಇಂಟರ್ವ್ಯೂ ಬರ್ತಾನೆ, ನೀ ಕನ್ಯಾ ನೋಡ್ಕೊಂಬ. ಹಂಗಾರ ಸಾವ್ಕಾರ ನಾನ್ ಬರ್ತೇನ್ರಿ. ಹೌದ್ರಾ? ಕನ್ಯಾ ಮಾಡಿದ್ರ ಲಗ್ನಕ್ಕ ಎಲ್ಲಾರು ನಿಂತ್ ಮಾಡೋಣ್ರಿ. ನಾನ್ ಬರ್ತೇನ್ರಿ. ಹಂಗಾರ ಹೋಗಿ ಬರ್ರಿ ಸರ್. ಆಯ್ತು ಬರ್ತೇನೆ. ಕಂಟೆಪ್ ಬಂದಾನ್ರಿ ಈ ವ್ಯವಸ್ಥಕ್ ಬಂದಾನ. ಇಲ್ಲಿ ನಮ್ಮ ಮನಿಗ್ ಬಂದಾನ. ಮನೆ ಬಂದಾನ್ರಿ ಖರೆ ಮತ್ ವ್ಯವಸ್ಥೆ ಬೇಕಂತ ಎಣ್ಣೆ ವ್ಯವಸ್ಥೆ ಬೇಕಂತ ಸಡ್ ತುಂಬೈತೆ ಅಲ್ಲಿ. ಕರ್ದಿಲ್ರಿ ತಂದ್ ಕೊಡ್ರಿ. ನೋಡಿಲೆ ಗೌಡ್ರು ಹತ್ರ ಸಾಕಷ್ಟು ಸೀರೆ ಐತಿ. ಮಸ್ತ್ ಆಗಿ ಸ್ನಾಕ್ಸ್ ಸಿಕ್ಕಾಪಟ್ಟೆ ಸ್ನಾಕ್ಸ್ ತರ್ಸನ. ಮಸ್ತ್ ಚಂದ ಏ ಚಾವ್ ಕಾಲ ಪೂರ ಖಾಲಿ ಮಾಡ ಗೌಡ್ರ ಮಾರಾಯ. ಗೌಡ್ರ ಇದಕ್ಕಂತೂ ಬಾಳ ಪ್ರೀತಿ. ಮಾರಾಯ ಬಾ ಅಗ್ದಿ ನೋಡಿಲೆ ಬಾಳ ಚಲೋ ಅದ ಗೌಡ. ಹೌದಾ? ನೋಡಿಲೆ ಗೌಡ್ರ ಮನೆ ಬರಾಕ್ ಹೇಳ್ರಿ. ಬಾ ಗೌಡ್ರ ಶರಣ್ರಿ ಅಪ್ಪ. ಪಾಂಡವನ ಯಾವ್ದು ಮರ ಇದು?
ಬ್ರ್ಯಾಂಡೆಡ್ ಗೌಡ್ರದ ದಿನ ಎಂತ ಹೋಗ್ಬಿಡ್ತಾರ ಗೌಡ್ರಿಗೆ ಕಮ್ಮು ಮರೆ ಹಂಗಾರ ನಮ್ಗೆ ಅಕ್ಸೆಪ್ಟ್ ತಳಿ ಹೊತ್ತ ಹಾಕ್ಬಿಡು ಪಾಂಡವನ ನೋಡು ಮತ್ ಏನಾರ ಆಗಿಗಿತ್ತ ಗೌಡ್ರಿಗೆ ನೀರ್ ಗೌಡ್ರಿ ಏನ್ರ ಹಂಗಿಂದ ನೋಡು ಹೋದ್ರ ಪಾಂಡವನ ಎಷ್ಟ್ ನೀರ್ ಹಾಕಿ ಮರ ಇದಕ್ಕ ಇಲ್ಲೇ ಗೌಡ್ರ ಮನಿಯ ಮನಗಿಸ್ಬೇಕಂತ ಮಾಡ್ಯ ನನ್ನ ಗೌಡ್ರ ಹೌದು ಮರ ಗೌಡ್ರ ಅಂದ್ರ ಮತ್ ನಮ್ ಮಕ್ಳ ಚಡ್ಡ್ಯಾಗ ಹುಚ್ಚು ಬರ್ತಾವ ತಾಯಿಲೆಟ ಗೌಡ್ರ ಅಪ್ಪ ಗೌಡ್ರ ಇದೇನ ಗೌಡ್ರ ಅಂತದು ಯಪ್ಪ ಇದು ಸ್ವರ್ಗದ ಸ್ವರೂಪಾನ ಅಂತಲ್ಲ ಅದ ಏ ಯಾರು ತೋ